ॐ श्री परमात्मने नमः। श्रीमद्भगवद्गीता अथैकादशोऽध्यायः। अथैकादशो ಇಲ್ಲಿ ಅತೈ ಬೇಡ, ಥೈ, ಥ ಜೊತೆಗೆ ಐಕಾರ. ಅಥೈಕಾದಶೋऽಧ್ಯಾಯಃ. ಮೊದಲನೇ ಶ್ಲೋಕಕ್ಕೂ ಮೊದಲೇನಿದೆ? ಅರ್ಜುನ ಉವಾಚ ಮದನುಗ್ರಹಾಯ ಪರಮಂ ಗುಹ್ಯಮಧ್ಯಾತ್ಮ ಸಂಜ್ಞಿತಂ ಯತ್ವಯೋಕ್ತಂ ವಚಸ್ತೇನ ಮೋಹೋಯೌ ವಿಗತೋ ಮಮ. ಮದನುಗ್ರಹಾಯ, ನುಗ್ರ ನು ಮೇಲೆ ಗದ್ವಾಘಾತ. ಮದನುಗ್ರಹಾಯ ಪರಮಂ, ಪರಮಂ ಇಲ್ಲಿ ಕವರ್ಗದ ಅನುನಾಸಿಕ ಅನುಸ್ವಾರದ ಉಚ್ಚಾರಣೆ. ಪರಮಂ ಮದನುಗ್ರಹಾಯ ಪರಮಂ ಗುಹ್ಯಮಧ್ಯಾತ್ಮ. ಗುಹ್ಯ ಗು ನಂತರ ಹ ಅಧಿಕ ಯ ಸೇರಿ ಸಂಯುಕ್ತಾಕ್ಷರ. ಗುಹ್ಯಮಧ್ಯಾತ್ಮ ಸಂಜ್ಞಿತಂ ಅಥವಾ ಸಂಜ್ಞಿತಂ. ಗುಹ್ಯಮಧ್ಯಾತ್ಮ ಸಂಜ್ಞಿತಂ ಯತ್ವಯೋಕ್ತಂ ವಚಸ್ತೇನ. ಯತ್ವಯೋಕ್ತಂ ಅನುಸ್ವಾರದ ಉಚ್ಚಾರಣೆ ಇಲ್ಲಿ ನಾಸಿಕಾವ ರೀತಿ. ಕಾರಣ ಮುಂದಿನ ಶಬ್ದ ಅವರ್ಗೀಯ ವ್ಯಂಜನ ವದೊಂದಿಗೆನೆ ಪ್ರಾರಂಭ ಆಗ್ತಾ ಇದೆ. ವಚಸ್ತೇನ. ಯತ್ವಯೋಕ್ತಂ ವಚಸ್ತೇನ. ನರಸ್ವ ಅದನ್ನು ದೀರ್ಘ ಮಾಡಬಾರ್ದು. ಕೊನೆಯ ಚರಣ. ಮೋಹೋಯೌ ವಿಗತೋ ಮಮ. ಮೋಹೋ ಎರಡು ದೀರ್ಘ. ಮೋಹೋಯೌ ಅನುಸ್ವಾರದ ಉಚ್ಚಾರಣೆ ಕಡೆ ಗಮನ ಕೊಡಬೇಕು. ಮೋಹೋಯೌ ವಿಗತೋ ಮಮ. ನೋಡೋಣ ಪೂರ್ತಿ ಶ್ಲೋಕ ಮೂಲಗೀತೆಯ ಪ್ರಕಾರ. ಅರ್ಜುನ ಉವಾಚ ಮದನುಗ್ರಹಾಯ ಪರಮಂ ಗುಹ್ಯಮಧ್ಯಾತ್ಮ ಸಂಜ್ಞಿತಂ ಯತ್ವಯೋಕ್ತಂ ವಚಸ್ತೇನ ಮೋಹೋಯೌ ವಿಗತೋ ಮಮ.